ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಅಂತ. ನಾನು ಈ ಮಹಾಲಕ್ಷ್ಮಿ ಮಂದಿರದ ಒಬ್ಬ ಟ್ರಸ್ಟಿ. ಇದು ಈ ದೇವಸ್ಥಾನದಲ್ಲಿ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರೋರು ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು. ನಾನು ಅವರ ಹಿರಿಯ ಮಗ. ಈ ವಿಷಯ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಒಂದು ಭಾಳ ವಿಶೇಷವಾದ, ಪುಣ್ಯವಾದ, ಪವಿತ್ರವಾದ ದಿವಸ ಇದು. ಈ ದಿವಸದಲ್ಲಿ ಯಾರು ಬಂದು ತಾಯಿಯವರ ಒಂದು ದಿವ್ಯ ದರ್ಶನ ಮಾಡ್ತಾರೋ ಅವರಿಗೆಲ್ಲರಿಗೂ ಈ ಮಹಾಲಕ್ಷ್ಮಿ ಸಕಲ ಸೌಭಾಗ್ಯ, ಆಯುರಾರೋಗ್ಯ, ಐಶ್ವರ್ಯ ಕೊಡ್ತಾರೆ. ಅದೂ ಅಲ್ಲದೆ ಈ ವರಮಹಾಲಕ್ಷ್ಮಿಯನ್ನು ಇಲ್ಲಿ ಮಾಡಿಸಿರೋರು ವೀರಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವರು ಬಲಗಾಲನ ಕೆಳಗೆ ಇಟ್ಕೊಂಡು ಎಡಗಾಲ ಮಡಿಸ್ಕೊಂಡಿದ್ದಾರೆ. ಎರಡು ಕೈಯಲ್ಲಿ ಕಮಲ ಧರಿಸಿದ್ದಾರೆ. ಅಭಯಹಸ್ತ, ವರದಹಸ್ತ ಈ ನಾಲ್ಕು ಇದೆ. ಒಂದೊಂದು ವಿಶೇಷವಾದ ಫಲಗಳನ್ನು ಕೊಡುವಂಥ 4 ಕೈಗಳು ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಬಂದು ಈ ದರ್ಶನ ಮಾಡಬೇಕು. ಅದೂ ಅಲ್ಲದೆ ಇವತ್ತಿನ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ವರ್ಷ ಪೂರ್ತಿ ಅವರ ಪಾದದರ್ಶನ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಮಾತ್ರ ಸ್ಪೆಷಲ್ಲಾಗಿ ಇದಕ್ಕೋಸ್ಕರನೇ ತಾಯಿಯವರ ಪಾದದರ್ಶನ ಆಗುವಂಗೆ ನಾವು ಏರ್ಪಾಡು ಮಾಡಿದ್ದೀವಿ. ಇದು ಒಂದು ವಿಶೇಷವಾದ ಒಂದು ಪೂಜೆ. ಈ ವರಮಹಾಲಕ್ಷ್ಮಿ ಹಬ್ಬ ಬರೀ ಹಬ್ಬ ಒಂದೇ ಅಲ್ಲ, ಇದೊಂದು ದೊಡ್ಡ ವ್ರತ ಕೂಡ. ಇದು ಎಷ್ಟೋ ಜನಗಳ ಮನೆಯಲ್ಲಿ ಈ ವ್ರತವನ್ನು ಮಾಡಿಸ್ತಾರೆ, ಅದು ಹಬ್ಬನ ಆಚರಿಸ್ತಾರೆ. ಅದೇ ರೀತಿ ಈ ನಮ್ಮ ಮಹಾಲಕ್ಷ್ಮಿ ಮಂದಿರದಲ್ಲಿ ಇದನ್ನು ಬಹಳ ವಿಶೇಷವಾಗಿ ಈ ಒಂದು ದಿವಸ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರತಿಯೊಂದು ತಾವುಗಳೆಲ್ಲ ಇಲ್ಲಿ ನೋಡಿರೋ ಹಂಗೆ ಈ ಮಂದಿರ ಪೂರ್ತಿ ದಿವ್ಯವಾಗಿ ಅಲಂಕಾರ ಆಗಿದೆ. ಅದಾದ ಮೇಲೆ 12 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ನಿರ್ವಿಘ್ನವಾಗಿ ಎಲ್ಲರಿಗೂ ದರ್ಶನ ಆಗುತ್ತೆ. ಎಲ್ಲರ ಬಂದು ತೀರ್ಥ ಪ್ರಸಾದ ತಗೊಳ್ಳೋ ಪ್ರಾರ್ಥನೆ ನಿಮಗೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಶ್ರೀ ಮಹಾಲಕ್ಷ್ಮಿಯವರ, ಶ್ರೀ ಲಕ್ಷ್ಮೀದಾಸರ ಅನುಗ್ರಹ, ಆಶೀರ್ವಾದ ಎಲ್ಲ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಅಂತ. ನಾನು ಈ ಮಹಾಲಕ್ಷ್ಮಿ ಮಂದಿರದ ಒಬ್ಬ ಟ್ರಸ್ಟಿ. ಇದು ಈ ದೇವಸ್ಥಾನದಲ್ಲಿ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರೋರು ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು. ನಾನು ಅವರ ಹಿರಿಯ ಮಗ. ಈ ವಿಷಯ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಒಂದು ಭಾಳ ವಿಶೇಷವಾದ, ಪುಣ್ಯವಾದ, ಪವಿತ್ರವಾದ ದಿವಸ ಇದು. ಈ ದಿವಸದಲ್ಲಿ ಯಾರು ಬಂದು ತಾಯಿಯವರ ಒಂದು ದಿವ್ಯ ದರ್ಶನ ಮಾಡ್ತಾರೋ ಅವರಿಗೆಲ್ಲರಿಗೂ ಈ ಮಹಾಲಕ್ಷ್ಮಿ ಸಕಲ ಸೌಭಾಗ್ಯ, ಆಯುರಾರೋಗ್ಯ, ಐಶ್ವರ್ಯ ಕೊಡ್ತಾರೆ. ಅದೂ ಅಲ್ಲದೆ ಈ ವರಮಹಾಲಕ್ಷ್ಮಿಯನ್ನು ಇಲ್ಲಿ ಮಾಡಿಸಿರೋರು ವೀರಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವರು ಬಲಗಾಲನ ಕೆಳಗೆ ಇಟ್ಕೊಂಡು ಎಡಗಾಲ ಮಡಿಸ್ಕೊಂಡಿದ್ದಾರೆ. ಎರಡು ಕೈಯಲ್ಲಿ ಕಮಲ ಧರಿಸಿದ್ದಾರೆ. ಅಭಯಹಸ್ತ, ವರದಹಸ್ತ ಈ 4 ಇದೆ. ಒಂದೊಂದು ವಿಶೇಷವಾದ ಫಲಗಳನ್ನು ಕೊಡುವಂಥ 4 ಕೈಗಳು ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಬಂದು ಈ ದರ್ಶನ ಮಾಡಬೇಕು. ಅದೂ ಅಲ್ಲದೆ ಇವತ್ತಿನ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ವರ್ಷ ಪೂರ್ತಿ ಅವರ ಪಾದದರ್ಶನ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಮಾತ್ರ ಸ್ಪೆಷಲ್ಲಾಗಿ ಇದಕ್ಕೋಸ್ಕರನೇ ತಾಯಿಯವರ ಪಾದದರ್ಶನ ಆಗುವಂಗೆ ನಾವು ಏರ್ಪಾಡು ಮಾಡಿದ್ದೀವಿ. ಇದು ಒಂದು ವಿಶೇಷವಾದ ಒಂದು ಪೂಜೆ. ಈ ವರಮಹಾಲಕ್ಷ್ಮಿ ಹಬ್ಬ ಬರೀ ಹಬ್ಬ ಒಂದೇ ಅಲ್ಲ, ಇದೊಂದು ದೊಡ್ಡ ವ್ರತ ಕೂಡ. ಇದು ಎಷ್ಟೋ ಜನಗಳ ಮನೆಯಲ್ಲಿ ಈ ವ್ರತವನ್ನು ಮಾಡಿಸ್ತಾರೆ, ಅದು ಹಬ್ಬನ ಆಚರಿಸ್ತಾರೆ. ಅದೇ ರೀತಿ ಈ ನಮ್ಮ ಮಹಾಲಕ್ಷ್ಮಿ ಮಂದಿರದಲ್ಲಿ ಇದನ್ನು ಬಹಳ ವಿಶೇಷವಾಗಿ ಈ ಒಂದು ದಿವಸ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರತಿಯೊಂದು ತಾವುಗಳೆಲ್ಲ ಇಲ್ಲಿ ನೋಡಿರೋ ಹಂಗೆ ಈ ಮಂದಿರ ಪೂರ್ತಿ ದಿವ್ಯವಾಗಿ ಅಲಂಕಾರ ಆಗಿದೆ. ಅದಾದ ಮೇಲೆ 12 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ನಿರ್ವಿಘ್ನವಾಗಿ ಎಲ್ಲರಿಗೂ ದರ್ಶನ ಆಗುತ್ತೆ. ಎಲ್ಲರ ಬಂದು ತೀರ್ಥ ಪ್ರಸಾದ ತಗೊಳ್ಳೋ ಪ್ರಾರ್ಥನೆ ನಿಮಗೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಶ್ರೀ ಮಹಾಲಕ್ಷ್ಮಿಯವರ, ಶ್ರೀ ಲಕ್ಷ್ಮೀದಾಸರ ಅನುಗ್ರಹ, ಆಶೀರ್ವಾದ ಎಲ್ಲ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.